नमामि विघ्नेश्वर पादपङ्कजं पादपङ्कजं पादपङ्कजं. ಗಣಪತಿಯನ್ನು ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಆಗಮಿಸಿದ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಪುಸ್ತಕ ಅನಾವರಣ ಸಮಾರಂಭವನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಮಾಸ್ಕೇರಿ ಸಾಹಿತ್ಯಾರಾಧನಾ ಮತ್ತು ಭಾರತಿ ಪ್ರಕಾಶನದ ಆಶ್ರಯದಲ್ಲಿ ದನಗರಗೌಳಿ ಶ್ರೀಮತಿ ಲಕ್ಷ್ಮೀ ಎಸ್ ಸಿಂಗಾಡಿ ಅವರು ಸಂಪಾದಿಸಿದ ಮಾಸ್ಕೇರಿ ನಾಯಕ್ ಅವರ ಚಂದ್ರಚಂದುಳ್ಳಿ ಕವನದ ವಿಮರ್ಶಾ ಲೇಖನ ಹಾಗೂ ಈ ಒಂದು ದಿನದ ಸಭಾ ಚಿತ್ರಣ ಒಳಗೊಂಡ ಒಂದು ಕವಿತೆ ಮತ್ತು ಒಂದು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಮೊದಲಿಗೆ ಪ್ರಾರ್ಥನೆಯಿಂದ ಆರಂಭಿಸೋಣ. ಪ್ರಾರ್ಥನಾ ಗೀತೆ ಶ್ರೀಮತಿ ಸಂಗೀತಾ ಕಾಳೆ ಇವರಿಂದ. ಶೋಕಹಂತ ಪಾಲಿಸೋ ಶುಭದಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಹೇ ರಂಭ ವಿನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಭ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜಯ ಜಯ ಗಣನಾಯಕ ಓಂ ಗಣೇಶ ಶ್ರೀ ಗಣೇಶ ಜಯ 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 ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಪಾಲಿಸೋ ಗಣನಾಯಕ. ಧನ್ಯವಾದಗಳು. ಪ್ರಾರ್ಥನಾ ಗೀತೆಯನ್ನು ಹಾಡಿದಂಥ ದನಗರಗೌಳಿ ಶ್ರೀಮತಿ ಸಂಗೀತಾ ಕಾಳೆ ಇವರಿಗೆ ಧನ್ಯವಾದಗಳು. ಈಗ ಬಂದಂಥ ಅತಿಥಿ ಮಹೋದಯರನ್ನು ಅಭ್ಯಾಗತರನ್ನು ಸ್ವಾಗತಿಸುವಂಥ ಸುಸಮಯ. ಉಪನ್ಯಾಸಕಿ ಶ್ರೀಮತಿ ನಿರುಪಮಾ ನಾಯ್ಕ್ ಇವರಿಂದ. ಕ್ಲಾಸಿಗೆ ಹೋದ್ರು ಕ್ಲಾಸಿಗೆ ನಾನು ಕ್ಲಾಸ್ ಬೇಕು ಬಂದೆ. ಮಕ್ಕಳು ಕಾಯ್ತಾ ಇರ್ತಾರಲ್ಲ. ಬನ್ನಿ ಸರ್. ಇಂದಿನ ಸುಂದರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆದರದ ಸ್ವಾಗತ. ಆದಿಕವಿ ಪಂಪ ಹೇಳ್ತಾರ, ಮಾನವ ಕುಲಂ ತಾನೊಂದೇ ಬಲಂ, ಮನುಜ ಕುಲಂ ತಾನೊಂದೇ ಬಲಂ. ಶ್ರೇಷ್ಠ ಕವಿಯ ಸಾಧನೆ ಏನಂದ್ರೆ ಜಾತೀಯತೆ ಪ್ರಾಂತೀಯತೆಯನ್ನು ಮೀರಿ ಮಾನವ ಕುಲದ ಕಲ್ಯಾಣ. ಆ ನಿಟ್ಟಿನಲ್ಲಿ ನಮ್ಮ ಮಾಸ್ಕೇರಿ MK ನಾಯ್ಕರವರು ಬರೆದ ಒಂದು ಸಣ್ಣ ಕವನದ ಒಂದು ಸಾಲುಗಳನ್ನು ಈ ಸಮಯದಲ್ಲಿ ನನಗೆ ನೆನಪಾಗ್ತಾ ಇದೆ. ನೆಲಗಾಳಿ ಜಲ ಬೆಳಕು ಯಾವ ಜಾತಿ ಗೋತ್ರದಲ್ಲಿ, ನೆಲಗಾಳಿ ಜಲ ಬೆಳಕು ಯಾವ ಜಾತಿ ಗೋತ್ರದಲ್ಲಿ, ಜನರೈಗೆ ಜನ ಸೌಖ್ಯಗೆ ಪ್ರಕೃತಿ ಇದ್ದ ಪ್ರಭೆಯಲ್ಲಿ. ಆ ನಿಟ್ಟಿನಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕೆನ್ನುವಂಥದ್ದು ನಮ್ಮ ಮಾಸ್ಕೇರಿ ನಾಯ್ಕರವರ ಒಂದು ಸುವಿಚಾರ. ಸ್ನೇಹಜೀವಿ, ಸಮಾಜಜೀವಿ, ಸಂವೇದನಾಶೀಲ ಹಾಗೂ ಸುಸಂಸ್ಕೃತ ಕವಿಗೆ ನಿಮ್ಮೆಲ್ಲರ ಪರವಾಗಿ ಇಂದು ಅಭಿವಂದನೆಯನ್ನ ಹಾಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಮಾಸ್ಕೇರಿ ನಾಯ್ಕರ ವೇದಿಕೆಯ ಪರವಾಗಿ MK ನಾಯ್ಕರವರಿಗೆ ಈ ಸಮಯದಲ್ಲಿ ಅರ್ಪಿಸ್ತಾ ಇದ್ದಾರೆ. ನನಗೆ ತಿಳಿದ ಹಾಗೆ ಇದು ಮಹಿಳಾ ಸಬಲೀಕರಣದ ವೇದಿಕೆ ಅನ್ನಿಸ್ತಾ ಇದೆ ಸರ್ ನನಗೆ. ಯಾಕೆಂದ್ರೆ ಎಲ್ಲರೂ ಹೆಚ್ಚಾಗಿ ನಮ್ಮ ಲಕ್ಷ್ಮೇಶ್ವರ್ ಸರ್ ಅವರನ್ನ ಬಿಟ್ಟರೆ ವೇದಿಕೆಯಲ್ಲಿ ಮಹಿಳೆಯರೇ ಇದ್ದಾರೆ. ನನಗೆ ಬಹಳ ಸಂತೋಷದ ವಿಷಯ ಇದು. ಯಾಕಂದರೆ ಈ ಸಮಯದಲ್ಲಿ ಮಹಿಳೆಯರು ಎಷ್ಟೇ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಹಾಗೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಸಬಲತೆಯನ್ನು ಹೊಂದಿದರೂ
ಒಂದಿಷ್ಟು ತುಳಿತಕ್ಕಾಗುವ, ಒಂದಿಷ್ಟು ಕಾಲೆಳೆಯುವಂತಹ ಪರಿಸ್ಥಿತಿ ಪುರುಷ ಪ್ರಧಾನ ಸಮಾಜದಲ್ಲಿ ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಮೇಡಮ್ ಅವರಿಗಾರ ದಿನಾಚರಣೆಯ ನಿಮಿತ್ತ ಬೆಂಗಳೂರಿನ ಸೂಲಿಬೆಲೆಯಲ್ಲಿ ನಮ್ಮ ಮೇಡಮ್ ಅವರಿಗೆ ಕಾಯಕ ಯೋಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ರಾಜ್ಯ ಮಟ್ಟದ ಪ್ರಶಸ್ತಿ ಅದು. ಆ ಪ್ರಶಸ್ತಿಯ ಹೆಗ್ಗಳಿಕೆ ಯಾರಿಗೆ ಕೊಡ್ತೀವಿ ಅಂತಂದ್ರೆ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು, ಗುರುತಿಸಿಕೊಂಡವರು, ಹಾಗೆ ಸಾಧನೆ ಮಾಡಿದವರಿಗೆ ಕೊಡುವಂತಹ ರಾಜ್ಯ ಮಟ್ಟದ ಪ್ರಶಸ್ತಿ ಅದು. ಆ ಪ್ರಶಸ್ತಿಗೆ ಭಾಜನರಾದ ಶ್ರೀಮತಿ ಸುಮಂಗಲಾ ಮೇಡಮ್ ಅವರಿಗೆ, ಯಾಕಂದ್ರೆ ಅವರು ರಾಜ್ಯ ಮಟ್ಟದ ಮಹಿಳಾ ಏನಂತ ಹೇಳ್ತೀವಿ, ಮಹಿಳಾ ಮಡಿಲು ಸಂಘದ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅನುಪಮ ಸೇವೆಯನ್ನು ಸಲ್ಲಿಸುತ್ತಿರುವ ಅವರಿಗೆ, ಹಾಗೂ ಅವರು ಅದಷ್ಟೇ ಕಾರ್ಯವನ್ನು ನಿರ್ವಹಿಸದೆ ಇಷ್ಟು ದಿನಗಳವರೆಗೆ ಅಂದರೆ ದಶಕಗಳ ಕಾಲ ಉಪನಿರ್ದೇಶಕರಾಗಿ ಶಿವಮೊಗ್ಗ ಜಿಲ್ಲೆಯ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಂಡು ಬಂದಂಥವರು. ಅಂಥವರು ನಮ್ಮ ದಾಂಡೇಲಿಗೆ ಬಂದಿರುವುದು ತುಂಬ ಹೆಮ್ಮೆಯ ವಿಷಯ. ಅಂಥವರಿಗೆ ವೇದಿಕೆಯ ಪರವಾಗಿ, ಪ್ರಕಾಶನದ ಪರವಾಗಿ ಹಾಗೂ ಎಲ್ಲ ಸಮಾಜ ಬಾಂಧವರ ಪರವಾಗಿ ತುಂಬುರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದು ಲಕ್ಷ್ಮೀ ಸಿಂಗಾಡಿಯವರು, ಈ ಕೃತಿಯ ಸಂಪಾದಕಿ. ಅದೇನೋ ಹೇಳ್ತಾರಲ್ಲ, ಹೂವಿನೊಂದಿಗೆ ನಾರು ಸ್ವರ್ಗಕ್ಕೆ ಹೋಯಿತು ಅಂತ ಹೇಳಿ, ಆ ರೀತಿಯಲ್ಲಿ ಪರಿಸರ ವ್ಯಕ್ತಿಯನ್ನ ಅವರ ಅಜಾಗೃತ ಮನಸ್ಸಿನಲ್ಲಿ ಸೃಜನಾತ್ಮಕತೆ ಅನ್ನುವಂಥದ್ದು ಮೂಡಿ ಬಂದಿದೆ. ಅದಕ್ಕೆ ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನನ್ನು ಗೊಳಿಸು, ಗುರುವೇ ಹೇ ದೇವ ಅಲ್ಲ, ಗುರುವೇ ಮಹಾದೇವ. ಮಹಾದೇವ ನಾಯಕರ ಆಶ್ರಯದಲ್ಲಿ ಬೆಳೆದಂತಹ ಲಕ್ಷ್ಮೀ ಸಿಂಗಾಡಿಯವರು ಇನ್ನೊಮ್ಮೆ ನಮ್ಮ ಮಹಾದೇವ ನಾಯಕರ ಇನ್ನೊಂದು ಕವಿತೆಯ 2 ಸಾಲುಗಳನ್ನು ಹೇಳ್ತೇನೆ. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬರಬಹುದು, ಬದುಕೆ ಬರುವುದರ ಕಣ್ಸನ್ನೆ ಕಾಣ. ಅಂದರೆ ಭರವಸೆಯ ಆಶ್ವಾಸನೆಯ ಮುಂದಿನ ಭಾಗವಾಗಿ ಇಂದು ಅವರ ಕೃತಿಯ ಅನಾವರಣ ನಡೀತಾ ಇದೆ. ಅಂತಹ ಮಹಿಳೆಗೂ ಕೂಡ ನಾವು ಇಂದು ವೇದಿಕೆಯ ಪರವಾಗಿ ಹಾಗೂ ಎಲ್ಲರ ಸಮ್ಮುಖದಲ್ಲಿ ಬದುಕಿನಂತೆ ಬರಹವು, ನುಡಿಗೆ ತಕ್ಕ ನಡೆದು ತೋರು, ಇವೆಲ್ಲವೂ ಮಾಸ್ಕಿರಿ ನಾಯಕರ ಕೃತಿಯ 2 ಸಾಲುಗಳಷ್ಟೇ. ನುಡಿಗೆ ತಕ್ಕ ನಡೆದು ತೋರು, ಬದುಕಿನಂತೆ ಬರಹವು, ತನಗೆ ತಾನೇ ಶುದ್ಧಿಯಾಗೆ ತಿದ್ದಿದಂತೆ ವಿಶ್ವವು. ನುಡಿದಂತೆ ನಡೆಯದಿದ್ದರೆ ಅದೆಂತಹ ಜನ್ಮ ಎನ್ನುವುದು ಮಾಸ್ಕಿರಿ ನಾಯಕರ ವಾದ. ಆ ನಿಲುವಿನೊಂದಿಗೆ ಕಾವ್ಯ ದೀಕ್ಷೆಯನ್ನು ಸ್ವೀಕರಿಸಿದಂಥವರು ಮಾಸ್ಕಿರಿ ನಾಯಕರವರು. ಅವರೊಬ್ಬ ಭಾವಜೀವಿಯಾಗಿ ಕವಿತೆಯ ಸಾಲುಗಳನ್ನು ಬರೆದು ಇಡೀ ಉತ್ತರ ಕನ್ನಡ ಜಿಲ್ಲೆಯಷ್ಟೇ ಅಲ್ಲ, ರಾಜ್ಯಾದ್ಯಂತ ಹೆಸರು ಗಳಿಸಿದಂಥವರು. ಅಂತಹವರ ಮನೆಗೆ ಇಂದಿನ ಸಭಾಂಗಣಕ್ಕೆ ವೇದಿಕೆಗೆ ಉಪಸ್ಥಿತರಿರುವಂತಹ ರವಿ ಲಕ್ಷ್ಮೇಶ್ವರ್ ಸರ್ ಅವರಿಗೂ ಕೂಡ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸಿರ್ಸಿಯಿಂದ ಆಗಮಿಸಿದಂತಹ ಶ್ರೀಮತಿ ಯಶಸ್ವಿನಿ ಶ್ರೀಧರ್ ಮೂರ್ತಿ ಅವರಿಗೂ ಕೂಡ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ. ಹಾಗೆಯೇ ಖ್ಯಾತ ಮುಕ್ತಕ ಕವಿಯತ್ರಿ ಶ್ರೀಮತಿ ನಾಗರತ್ನ ಲೋಕೇಶ್ ಅವರಿಗೂ ಕೂಡ ಭಾರತೀಯ ಪ್ರಕಾಶನದ ಪರವಾಗಿ ತುಂಬು ಹೃದಯದ ಸ್ವಾಗತಗಳು ಮೇಡಮ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಹೋದರಿ ಶಾರದಾ ಪರಶುರಾಮ್ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಮಹನೀಯರಿಗೂ ಇಂದಿನ ವೇದಿಕೆಯ ಪರವಾಗಿ, ಪ್ರಕಾಶನದ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಹಾಗೆಯೇ ಶ್ರೀಯುತ ಮಾಸ್ಕಿರಿ ನಾಯಕರು ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಸವಿನಯ ಸಂಪ್ರಾರ್ಥನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮ ಅತಿಥಿ ಅಭ್ಯಾಗತರಿಗೆ ಹೂವನ್ನು ಕೊಡುವುದರ ಮೂಲಕ ಸ್ವಾಗತ ಮಾಡಬೇಕಂತ ಕಾವ್ಯ ಭಟ್ಟಿಯವರ ಸ್ವಾಗತ ಅಂತ ನಮ್ದು ಸ್ಟೂಡೆಂಟ್ಸ್
ವಿದ್ಯಾರಾಧನಾ ಸಂಸ್ಥೆ ಮತ್ತು ಭಾರತೀಯ ಪ್ರಕಾಶನ ಇದರ ಆಶ್ರಯದಲ್ಲಿ ದನಗರ ಗೌಳಿ ಲಕ್ಷ್ಮಿಯವರ ಸಂಪಾದಕತ್ವದಲ್ಲಿ ಮಾಸ್ಕೇರಿಯವರ ಕವಿತೆ ಚಂದ್ರ ಚಂದುಳ್ಳಿ ಬಾಯ್ಪಾಟ್ ಮಾಡಿ ಚಂದ್ರ ಚಂದುಳ್ಳಿ ಬರದವರಿಗೆ ಚೆನ್ನಾಗಿ ವಿಮರ್ಶಾತ್ಮಕ ಲೇಖನ, ಒಂದು ಕವಿತೆ ಮತ್ತು ಒಂದು ಕೃತಿ. ಈ ಪುಸ್ತಕದ ಒಂದು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಗೌರವಾನ್ವಿತರಾದ ಅವರಿವರೆನ್ನದೇ, ಯಾಕಂದ್ರೆ ಎಲ್ಲರೂ ನನಗೆ ಹೊಸಬರು, ಹಾಗಾಗಿ ಅವರಿವರೆನ್ನದೇ ಎಲ್ಲರನ್ನ ಗೌರವಪೂರ್ವಕವಾಗಿ ನಾನು ನಮಸ್ಕರಿಸ್ತಾ ಇದ್ದೀನಿ. ಇವತ್ತು ಶಿವಮೊಗ್ಗದಿಂದ ದಾಂಡೇಲಿಗೆ ಮಾಸ್ಕೇರಿ ಅಣ್ಣಾರವರ ಆದೇಶದಂತೆ ನಾನಿಲ್ಲಿ ಆಗಮಿಸಿ, ಆದೇಶದಂತೆ ಇಲ್ಲಿಗೆ ಆಗಮಿಸಿ ಒಂದು ಕವಿತೆ ಮತ್ತು ಒಂದು ಕೃತಿ, ಯಾಕಂದರೆ ಇಲ್ಲಿ ಕ್ರಿಟಿಸೈಸರ್ ಪಕ್ಕ ಇದ್ದಾರೆ, ಹಾಗಾಗಿ ಒಂದು ಕವಿತೆ ಮತ್ತು ಒಂದು ಕೃತಿಯನ್ನು ಸಂತೋಷದಿಂದ ಅನಾವರಣಗೊಳಿಸಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಭಕ್ತಿಯ ನೆಲೆ, ವೀರಾಂಜನೇಯ ಸ್ವಾಮಿಯ ಸದ್ಭಕ್ತ, ಭಕ್ತಿಯ ಒಂದು ನೆಲೆ ಇದೆ, ಹಳೆಗನ್ನಡ ಮತ್ತು ಸಂಸ್ಕೃತದ ಲೇಪವಿದೆ, ನಾನತ್ವದ ಯಾವ ಭಾವವೂ ಇಲ್ಲದಂಥ ನಿಗರ್ವಿ, ನಿಸ್ವಾರ್ಥಿ, ಸಮಾಜ ಸೇವಕ, ಈ ಎಲ್ಲ ಗುಣಗಳು ನಮ್ಮ ಮಾಸ್ಕೇರಿ ನಾಯಕರಲ್ಲಿ ಮೇಳಿದೆ. ಇವರನ್ನು ನಾನು ಕಂಡಿದ್ದು ಬಂಗಾರಗುಡಿಯ ವೀರಾಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ 15 ವರ್ಷಗಳ ಹಿಂದೆ. ಇವತ್ತು ಅವರ ದರ್ಶನ ನನಗೆ ಆಗ್ತಾ ಇದೆ, ಅದರಲ್ಲಿ ಯಾವುದು ವ್ಯತ್ಯಾಸ ಕಾಣ್ತಾ ಇದೆ. 15 ವರ್ಷದ ಹಿಂದೆ ಇದ್ದ ಚಿರ ಯುವಕ ಇವತ್ತು ಕೂಡ ಹಾಗೆ ಇದ್ದಾರೆ. ಸೊ ನನಗೆ ಆ್ಯಕ್ಚುಲಿ ಬಹಳ ಕಷ್ಟ ಇತ್ತು ಇವತ್ತು ಬರಲಿಕ್ಕೆ, ಆದರೂ ಕೂಡ ಅಣ್ಣನ ಆದೇಶವನ್ನು ಮೀರಬಾರದು ಅನ್ನೋ ಕಾರಣಕ್ಕಾಗಿ ನಾನು ಬೆಳಿಗ್ಗೆ 5 ಗಂಟೆಯಿಂದ ಜರ್ನಿ ಮಾಡಿ ಇಲ್ಲಿಗೆ ಬಂದ್ಬಿಟ್ಟಿದ್ದೆ. ನಾನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಅಂತ ನಮ್ಮದು ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಂಸ್ಥೆ ಇದೆ, ಪರಿಷತ್ತು. ಇದಕ್ಕೆ ನಾನು ರಾಜ್ಯದ ಗೌರವಾಧ್ಯಕ್ಷೆಯಾಗಿ ನೇಮಕ ಆಗಿದ್ದೆ. ಇದರಡಿಯಲ್ಲಿ ನಾವು ಯೋಜನೆಗಳನ್ನು ಹಾಕಿದ್ವಿ. ಅಕ್ಷರ ಚಿಗುರು ಅಂತ ನೋಡಿ, ಅದ್ರ ಜೊತೆಗೆ ನಾನು ಫೈಟ್ ಮಾಡ್ತಾ ಇದ್ದೆ. ಅಕ್ಷರ ಚಿಗುರು ಅಂತ ಕಾರ್ಯಕ್ರಮ ಇದೇನು ಅಂತಂದ್ರೆ, ಪ್ರತಿ ಜಿಲ್ಲೆಯಿಂದ 5 ಜನ ಸಾಧಕರನ್ನ ಗುರುತಿಸಿ, ಸಾಧಕರ ಜೀವನ ಕಥೆಗಳನ್ನು ಬರೆಯಿಸಿ, ಅದನ್ನು ಶಾಲೆಗಳಿಗೆ ತಲುಪಿಸಿ, ನಂತರ ಅದನ್ನು ವಿದ್ಯಾರ್ಥಿಗಳಿಂದ ಓದಿಸಿ, ಆ ಮೂಲಕ ವಿದ್ಯಾರ್ಥಿಗಳ ಓದುವ ಕೌಶಲವನ್ನು, ಜೊತೆಗೆ ಈ ಸಾಧಕರನ್ನ ಮಕ್ಕಳಿಗೆ ಪ್ರೇರೇಪಣೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಹಾಲುಂಡ ತವರು ಅಂತ. ನಾನು ಹಾಲುಂಡಿದ್ದು ಕಾರವಾರ ಜಿಲ್ಲೆಗೆ. ಸೊ ಹಾಗಾಗಿ ತಾಲೂಕಿಗೆ ಏನಾದರೂ, ಜಿಲ್ಲೆಗೆ ಏನಾದರೂ ಮಾಡಬೇಕಲ್ಲ ಅಂತ ಅನಿಸ್ತು. ಫಸ್ಟ್ ನಾನು ಹೀಗಾಗಿ ಕಾರವಾರ ಜಿಲ್ಲೆಯನ್ನು ಉದಾಹರಣೆಯಾಗಿ ತಗೊಂಡಾಗ ಅಲ್ಲಿ ನಮ್ಮ ಪರಿಷತ್ತಿನ ವತಿಯಿಂದ ಜಿಲ್ಲಾ ಘಟಕ ಇರಲಿಲ್ಲ. ಇನ್ನೊಂದು ಭಗವತ್ ಇಚ್ಛೆ ಏನು ಅಂತಂದರೆ, ಈಗ ನಮ್ದು 2 ಜಿಲ್ಲೆ ಆಗಿದೆ, ಶೈಕ್ಷಣಿಕ ಜಿಲ್ಲೆ, ಕಾರವಾರ ಆ್ಯಂಡ್ ಸಿರ್ಸಿ. ಆದರೆ ಅವರಿರೋದು ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ. ಬಟ್ ಅವರನ್ನು ನಾನು ಸೆಲೆಕ್ಟ್ ಮಾಡಿರೋದು ನಾನು ಹುಟ್ಟಿದ ಕಾರವಾರ ಜಿಲ್ಲೆಯಿಂದ. ಹೀಗಾಗಿ ನಮ್ಮ ಕಾರವಾರದ ಏನಾಗಿದ್ದಾರೆ ಅಂದರೆ ಸಾಧಕರಲ್ಲಿ ಒಬ್ಬರಾಗಿದ್ದಾರೆ ಅಂತ ನಾವು ಅವರ ಜೀವನಕಥನವನ್ನು ಬರೆದಿದ್ದೇವೆ. ಅದರ ಬರೆಹಗಾರರು ಕೂಡ ಇಲ್ಲೇ ಇದ್ದಾರೆ. ಶ್ರೀಮತಿ ನಿರುಪಮಾ ನಾಯಕರು ಅವರ ಜೀವನ ಕಥನವನ್ನು ಬರೆಯಲಿದ್ದಾರೆ. ಅದು ಬರೆದ ಮೇಲೆ ಒಂದ್ಸಲ ಬರ್ತೀನಿ, ಆ ಪುಸ್ತಕ ಆದಮೇಲೆ ಒಂದ್ಸಲ ಇಲ್ಲಿಗೆ ಬರ್ತೀನಿ. ಆವತ್ತು ನೀವು ನಮ್ಮ ಲಕ್ಷ್ಮಿಗೆ ಕೊಟ್ಟ ಗೌರವವನ್ನು ನಿರುಪಮಾ ಅವರಿಗೆ ನೀವು ಕೊಡಬೇಕಾಗ್ತದೆ. ಮಾನ್ಯ ಮಾಸ್ಕೇರಿ ಅಣ್ಣ ಅವರೇ ಸೊ ಹಾಗಾಗಿ ಈ ಥರ ಒಬ್ಬ ಸಾಧಕರನ್ನು ಗುರುತಿಸುವಂಥ ಕೆಲಸ ನನಗೆ ಭಾಳ ಖುಷಿ ಕೊಟ್ಟಿದೆ.
ಇನ್ನು 2020ರಲ್ಲಿ ನಾನು ಒಂದು ಮಡಿಲು ಅಂತ ಪ್ರಾರಂಭ ಮಾಡಿದೆ, ಕರ್ನಾಟಕ ರಾಜ್ಯ ಮಡಿಲು ಮಹಿಳಾ ಸೇವಾ ಸಂಘ ಅಂತ. ಯಾಕಾಗಿ ಅಂತಂದರೆ ನಾನು 36 ವರ್ಷಗಳ ಕಾಲ KES ಅಧಿಕಾರಿಯಾಗಿ 9 ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದೇನೆ. ಆ 9 ಜಿಲ್ಲೆಗಳಲ್ಲಿ ನನಗಾದ ನೋವು, ಸುಖ ಸಿಕ್ಕಲಿಲ್ಲ ಅಂತ ಅಲ್ಲ, ಈಗ ಹೇಳ್ತಾ ಇರೋದು ಕಷ್ಟಗಳ ಬಗ್ಗೆ. ನನಗೆ ಒಬ್ಬ ಹೆಣ್ಮಗಳಾಗಿ ನಾನು ಅನುಭವಿಸಿದ ಕಷ್ಟ ನಷ್ಟಗಳು, ನನ್ನ ಮುಂದೆನೇ ಇತರ ಹೆಣ್ಮಕ್ಳು ಅನುಭವಿಸಿದ ಕಷ್ಟ ನಷ್ಟಗಳನ್ನು ತಲೆಯಲ್ಲಿ ಇಟ್ಕೊಂಡು ಮುಂದೆ ಹೆಣ್ಮಕ್ಳಿಗೆ ಈ ಥರನಾದ ಸಮಸ್ಯೆಗಳು ಬಂದಾಗ ಅವ್ರ ಜೊತೆಗೆ ಗಟ್ಟಿಯಾಗಿ ನಿಲ್ಲಕ್ಕೆ ಏನಾದರೂ ಒಂದು ಬೇಕಲ್ಲ ಅಂತೇಳಿ ವಿಚಾರ ಮಾಡಿದಾಗ ಮಡಿಲು ಅಂತಕ್ಕಂಥ ಸಂಸ್ಥೆಯನ್ನು ನಾನು 2020ರಲ್ಲಿ ಹುಟ್ಟುಹಾಕಿದೆ. ಅದರ ಉದ್ದೇಶ ಏನು ಅಂತಂದರೆ, ಹೆಣ್ಮಕ್ಳಿಗೆ ಏನಾದರೂ ಅವಶ್ಯಕತೆ ಬಿದ್ದರೆ ನಮ್ಮ ಸಂಸ್ಥೆಯಿಂದ ಅದನ್ನು ಕೊಡ್ತಕ್ಕಂಥದ್ದು. ಅದರಲ್ಲಿ ಅನಾರೋಗ್ಯ ಇರ್ಬೋದು, ಮತ್ತು ವಿದ್ಯಾಭ್ಯಾಸ ಇರ್ಬೋದು, ಮುಪ್ಪಿನ ವೃದ್ಧಾಪ್ಯದವರಿಗಿರ್ಬೋದು, ಅನಾಥ ಮಕ್ಕಳಿಗಿರ್ಬೋದು, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಗಮನಕ್ಕೆ ಬಂದರೆ ನಮ್ಮಿಂದ ಆದ ಸಹಾಯವನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಎರಡನೇದಾಗಿ ನಮ್ಮ ಇನ್ನೊಂದು ಉದ್ದೇಶ ಏನು ಅಂದರೆ, ಈ ಹೆಣ್ಮಕ್ಕಳನ್ನು ಗೌರವಿಸುವ, ಹೆಣ್ಮಕ್ಳಿಗೆ ಅವಕಾಶ ಕೊಡುವ ಯಾರಾದರೂ ಸಾಧಕರಿದ್ದರೆ, ಯಾರಾದರೂ ಸಜ್ಜನರಿದ್ದರೆ ಅವರನ್ನು ಕೂಡ ಗೌರವಿಸುವುದು ಕೂಡ ನಮ್ಮ ಮಡಿಲು ಮಹಿಳಾ ಸೇವಾ ಸಂಘದ ಘನವಾದ ಉದ್ದೇಶ. ಈಗ ಅರ್ಥ ಆಗಿರಬೇಕು ನಾನು ಯಾಕೆ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಮಾಸ್ಟೇರಿಯ ನಾಯಕರು ನೀವು ಮಾತಾಡಬಾರ್ದು, ನಾನು ಮಾತಾಡೋದು ನನ್ನ ಆದೇಶ. ಆಮೇಲೆ ಪರಿಚಯಿಸಿದ್ರು ಸಾಹಿತ್ಯ ಲೋಕ. ಅವಳು ನಮ್ಮ ಲಕ್ಷ್ಮಿ ನಮ್ಮ ಮಾಸ್ಕೇರಿಯವರ ಧರ್ಮಪತ್ನಿಯ ಮುಂದೆ ಒಂದ್ಸಲ ಹೇಳ್ತಾಳೆ ಏನಂತಂದ್ರೆ, ಈ ಪರಿಸರದಲ್ಲಿ ನಾನು ಮೊದಲೇ ಇದ್ರೆ ನಾನು ಕವಿ ಆಗ್ತಿದ್ದೆ ಅಂತ. ಆವಾಗ ಅವ್ರ ಮನಸ್ಸಿಗೆ ಅನಿಸುತ್ತೆ, ಓ ಹೀಗೆ ಹೇಳ್ತಾಳಲ್ಲ ಈ ಹುಡುಗಿ, ಯಾಕೆ ಇವಳನ್ನು ಕವಿ ಮಾಡಬಾರ್ದು ಅಂತ ಅವರ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗತ್ತೆ. ಅದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ, ಅವಳ ಕೈಯಲ್ಲಿ ಒಂದು ಕವಿತೆಯನ್ನು ಬರೆಸ್ತಾರೆ. ಆ ಬರೆದ ಕವಿತೆಯನ್ನು ಬಂಗಾರಮಕ್ಕಿಯ ಮ್ಯಾಗಝಿನ್ ಹೇಮಪುರದಲ್ಲಿ ಪ್ರಕಟಿಸ್ತಾರೆ. ಜಗಜ್ಜಾಹೀರಾಗ್ತದೆ. ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಅವಳ ಹೆಸರು ಬರ್ತದೆ, ಲಕ್ಷ್ಮಿ ಹೆಸರು ಬರ್ತದೆ. ಇಲ್ಲಿ ಏನಾಯ್ತು, ದನಗರ ಗೌಳಿಯ ಲಕ್ಷ್ಮಿ ಕವಿತ್ರಿ ಲಕ್ಷ್ಮಿ ಆದರು. ನಂತರ ಚಂದ ಚಂದುಳ್ಳಿ ತಿಳ್ಕೊಂಡಿದ್ದೀನಿ, ಚಂದ ಚಂದುಳ್ಳಿ ಕವಿತೆಯನ್ನ ನಮ್ಮ ಮಾಸ್ಕೇರಿ ಅವರು ಬರೀತಾರೆ. ಆ ಬರೆದಂತ ಕವಿತೆಗೆ ಅರ್ಥ ವಿಶ್ಲೇಷಣೆ, ವಿಮರ್ಶೆ, ವ್ಯಾಖ್ಯಾನ ಕೊಡ್ಲಿಕ್ಕೆ ಕವಿಗಳನ್ನ ಕರೀತಾರೆ. ನಮ್ಮ ಕರ್ನಾಟಕದಾದ್ಯಂತ ಬಹಳಷ್ಟು ಕವಿ ಹೃದಯಿಗಳು ಬರ್ತಾರೆ. ಬಂದು ಅವರೆಲ್ಲ ಅದಕ್ಕೆ ವ್ಯಾಖ್ಯಾನವನ್ನ ಕೊಡ್ತಾರೆ. ಆಗ ಅದನ್ನು ಇವಳು ಕೇಳಿರ್ತಾಳೆ, ಯಾರೋ ನಮ್ಮ ಲಕ್ಷ್ಮಿ. ಮತ್ತೊಂದು ದಿನ ಕೆಲಸ ಮಾಡುವಾಗ ನಮ್ಮ ಭಾರತೀಯವರ ಹತ್ರ, ನಮ್ಮ ಮಾಸ್ಕೇರಿಯವರ ಧರ್ಮಪತ್ನಿ ಭಾರತೀಯವರ ಹತ್ರ ಹೇಳ್ತಾಳೆ, ಇಷ್ಟೊಂದು ಚೆನ್ನಾಗಿ ಮಾತಾಡಿದ್ರಲ್ಲ ಅವರು ಬಂದು, ಇದನ್ನ ನಾವು ಒಂದು ಪುಸ್ತಕ ಯಾಕೆ ಮಾಡಬಾರ್ದು, ಇದನ್ನು ನಾವು ಇವತ್ತು ಕೇಳಿದ್ರೆ ಹೀಗೆ ಮರೆತು ಬಿಡ್ತೀವಲ್ಲ, ಇದು ಪುಸ್ತಕ ಆದರೆ 1000 ಜನ ಓದ್ತಾರಲ್ಲ ಅಂತ ಅವಳು ಹೇಳ್ತಾಳೆ. ಅದು ಮತ್ತೆ ಇವ್ರ ಕಿವಿಗೆ ಬೀಳ್ತದೆ. ಅದನ್ನ ಪ್ರೇರಣೆಯಾಗಿ ತಗೊಂಡು ಇವರು ಇದನ್ನ ಪುಸ್ತಕವಾಗಿ ಅವಳ ಸಂಪಾದಕತ್ವದಲ್ಲಿ ಪ್ರಕಟಪಡಿಸ್ತಾರೆ. ಹೀಗಾಗಿ ಸಂಪಾದಕತ್ವದ ಲಕ್ಷ್ಮಿ ಇದ್ದವಳು ಕವಿತ್ರಿ ಆದ್ಲು, ಈಗ ಸಂಪಾದಕೀಯ ಮಾಡಿ ಏನಾದ್ಲು, ದೊಡ್ಡ ಲೇಖಕಿಯ. ಇಷ್ಟು ಸಾಲದೆಂಬಂತೆ ಇವತ್ತು ಮಹಿಮರು ಕೂರುವ ಜಾಗದಲ್ಲಿ ಉಪಸ್ಥಿತಿ ಅಂತ ಲಕ್ಷ್ಮಿಯ ಹೆಸರನ್ನು ಹಾಕಿದ್ದಾರೆ. ಯಾರಿಗುಂಟು ಯಾರಿಗಿಲ್ಲ. ಹಾಗಾಗಿ ನಮ್ಮ ನಿರುಪಮ ಹೇಳಿದ ಹಾಗೆ, ಏನು ಹೂವಿನಿಂದ ನಾರು ಸ್ವರ್ಗ ಸೇರಿದಂತೆ ಮಾಸ್ಕೇರಿಯವರ ಒಂದು ಸಂಪರ್ಕದಲ್ಲಿದ್ದಂಥ ಲಕ್ಷ್ಮಿ ಇವತ್ತು ಸಾಹಿತ್ಯ ಲೋಕಕ್ಕೆ ಪರಿಚಯಿಸಲ್ಪಟ್ಟಿದ್ದಾಳೆ. ಕವಿಯಾಗಿದ್ದಾಳೆ, ಸಂಪಾದಕಿಯಾಗಿದ್ದಾಳೆ. ಉಪಸ್ಥಿತಿ ಅಂತಂದ್ರೆ ನಿಮ್ಗೆ ಅದ್ರ ಶಬ್ದದ ಮಹಿಮೆ ಗೊತ್ತಿರಬಹುದು. ಆ ಒಂದು ಉಪಸ್ಥಿತಿ ಅದನ್ನು ಇಲ್ಲಿ ಮೆರೆದಿದ್ದಾಳೆ. ಸೊ ಹೀಗಾಗಿ ಇದರ ಕ್ರೆಡಿಟ್ ಎಲ್ಲ ಯಾರಿಗೆ ಹೋಗ್ಬೇಕು? ಮಾಸ್ಕೇರಿ ಅಣ್ಣನವರಿಗೆ ಹೋಗ್ಬೇಕು.
ಹೇಳ್ತಾ ಇದ್ದೆ, ನಮ್ಮ ಮಡಿಲ ಕರ್ತವ್ಯ ಏನು, ಉದ್ದೇಶ ಏನು, ಯಾರು ನಮ್ಮ ಹೆಣ್ಮಕ್ಳನ್ನ ಮೇಲೆತ್ತಾರೆ, ನಮ್ಮ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ, ಅವ್ರು ಯಾವುದೇ ಮೂಲೆಯಲ್ಲಿದ್ರೂ ನನ್ನ ಕಿವಿಗೆ ಬಂದಾಗ ಬಂದು ಅವರನ್ನು ಗೌರವಿಸುವುದು ನನ್ನ ಕೆಲಸ. ಹಾಗಾಗಿ ಈ ತವರೂರ ಅಣ್ಣನನ್ನ ನಮ್ಮ ಮಡಿಲ ವತಿಯಿಂದ ಸನ್ಮಾನಿಸ್ಲಿಕ್ಕೆ ನಾನಿಲ್ಲಿ ಬಂದೆ. ಇನ್ನೂ ಒಂದು ವಿಷಯ ಅವ್ರ ಬಗ್ಗೆ ನನಗೆ ಒಂದೇ ಹೇಳಿ ಮುಗಿಸ್ತೇನೆ, ಏನು ಬರೀ ಮುಸ್ಕೇರಿ ಸರ್ದೆ ಹೇಳ್ತಾರಂತ ಹೇಳಿ ಇನ್ನೊಂದು ವಿಷಯ ಹೇಳ್ತೇನೆ, ಮತ್ತೆ ಸ್ಟಾರ್ಟ್ ಮಾಡಿ. 2003 ಜುಲೈ 19 ನನ್ನ ತಾಯಿ ನನ್ನನ್ನು ಅಗಲ್ತಾರೆ. ನಾನಾಗ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದೆ. ಒಂದಿನ ಅದೇನಂತ ಹೇಳ್ತೀವಿ, ಆ ಥರದ ಕಠೋರ ಸುದ್ದಿ ಬರ್ತದೆ ನನಗೆ, ತುಂಬ ಕಷ್ಟ ಆಗ್ತದೆ ನನಗೆ. ಸೊ ಇಲ್ಲಿ ಒಂದು ವಿಷಯ ಹೇಳ್ತೇನೆ, ಪ್ರತಿನಿತ್ಯ 1 ಗಂಟೆಗೆ, ಆಗ ಮೊಬೈಲ್ ಆ ಏರಿಯಾಕ್ಕೆ ಇರಲಿಲ್ಲ, ಹೊಸನಗರ ಏರಿಯಾಕ್ಕೆ ಮೊಬೈಲ್ ಬರ್ತಿರಲಿಲ್ಲ, ಲ್ಯಾಂಡ್ ಫೋನಲ್ಲಿ ಮಾತಾಡಬೇಕಿತ್ತು. ಅಮ್ಮ ಗೋಕರ್ಣದಿಂದ ನನಗೆ ಕಾಲ್ ಮಾಡ್ತಿದ್ರು 1 ಗಂಟೆಗೆ, ಮಗಳೇ ಊಟ ಮಾಡಿದ್ಯಾ, ಊಟ ಮಾಡು, ಯಾಕಂದರೆ ಕೆಲಸ ಮಾಡಲಿಕ್ಕೆ ಆರೋಗ್ಯ ಮುಖ್ಯ, ಫಸ್ಟ್ ಊಟ ಮಾಡು. ಆಯ್ತಮ್ಮ. 2ನೇ ವಿಷಯ, ಶಿಕ್ಷಕರನ್ನು ತುಂಬ ಚೆನ್ನಾಗಿ ಕಾಣು, ಶಿಕ್ಷಕರ ಮೇಲೆ ಕೋಪ ಮಾಡ್ಕೋಬೇಡ, ಶಿಕ್ಷಕರಿಗೆ 1ನೇ ತಾರೀಕಿಗೆ ಸಂಬಳ ಕೊಡು, ಯಾವುದೇ ಪೆಂಡೆನ್ಸಿ ಇದ್ರೂ ಅದನ್ನು ಇಟ್ಕೊಳ್ಬೇಡ, ಅವರ ಎಲ್ಲ ಪೆಂಡೆನ್ಸಿಗಳನ್ನು ನೀನು ಕ್ಲಿಯರ್ ಮಾಡಿದ್ರೆ ಅವ್ರು ನಿನ್ನ ಆಫೀಸ್ ಹತ್ರನೇ ಬರಲ್ಲ. ಶಾಲೆಯಲ್ಲಿ ಪಾಠ ಮಾಡ್ತಾರೆ, ಗುಣಾತ್ಮಕ ಶಿಕ್ಷಣ ಕೊಡ್ತಾರೆ, ಹಾಗಾಗಿ ನೀನು ಶಾಲೆಗೆ ಹೋಗಿ ವಿಸಿಟ್ ಮಾಡೋ ಅವಶ್ಯಕತೆನೇ ಬರಲ್ಲ. ಅವರ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಬಿಡು ನೀನು. ಮತ್ತು ಒಂದು ಸ್ವಲ್ಪ ವಿಳಂಬವಾಗಿ ಬಂದರೆ, ತಪ್ಪು ಮಾಡಿದರೆ ಕೂತ್ಕೊಂಡು ಸಾವಧಾನವಾಗಿ ಅವರಿಗೆ ತಿಳಿ ಹೇಳು ಅಂತ ತಾಯಿ ಪ್ರತಿನಿತ್ಯ ಹೇಳ್ತಾರೆ ವೇದವಾಕ್ಯ. ಇದನ್ನು ಕೇಳ್ಕೊಂಡು ಹೂನಮ್ಮ 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 ಅಂತಲೇ ನಾನು ಕೆಲಸ ಮಾಡ್ತಾ ಇದ್ದೆ. ಯಾವತ್ತು ಆ ಧ್ವನಿ ನಿಂತೋಯ್ತಲ್ಲ, ತುಂಬ ನೋವಾಗುತ್ತೆ ನನಗೆ, ಈಗಲೂ ಕೂಡ ಅದನ್ನು ಅನುಭವಿಸ್ತಾ ಇದ್ದೀನಿ ನಾನು. ಆಗ ಎಲ್ಲ ಕಾರ್ಯಗಳೆಲ್ಲ ಮುಗಿದ ಮೇಲೆ ನಾನು ನನ್ನ ಕೆಲಸದ ಇದಕ್ಕೆ ಬರ್ತೇನೆ, ಹೊಸನಗರಕ್ಕೆ ಬಂದಾಗ ಅಲ್ಲಿ ನನ್ನ CRPಗಳು, BCOಗಳು, ನನ್ನ ಕೇಸ್ ವರ್ಕರ್ಗಳು ಎಲ್ಲರೂ ನನ್ನನ್ನು ಸಮಾಧಾನ ಮಾಡ್ತಿರ್ತಾರೆ. ಶ್ರದ್ಧಾಂಜಲಿ ಮಾಡೋಣ ಮೇಡಮ್ ಅಮ್ಮಂದು ಅಂತಾರೆ. ಒಂದು ದಿನ ಶ್ರದ್ಧಾಂಜಲಿ ಮಾಡಿ ಫೋಟೋ ಪೂಜೆ ಮಾಡಿ ಊಟ ಮಾಡಿ 4 ಮಾತಾಡಿ ಹೋದರೆ ಅದು ಒಳ್ಳೇದಲ್ಲ. ಶಾಶ್ವತವಾಗಿ ತಾಯಿಯ ನೆನಪು ನಮ್ಮ ಹತ್ರ ಇರಬೇಕು ಅಂದರೆ ಅಂತ ಒಂದು ಕೆಲಸ ನಾವು ಮಾಡಬೇಕು ಅಂತ ಹೇಳ್ತೇನೆ. ಏನಮ್ಮ, ಏನು ಮೇಡಮ್ ಮಾಡೋದು ಅಂತ ಹೇಳ್ತಾರೆ. ಕೂತ್ಕೊಳ್ಳಿ ನನ್ನ ಜೊತೆ ಅಂತೇಳಿ ಕೂರಿಸ್ಕೊಂಡು ಆಳುತ್ತಾ ನೆನಪು ಮಾಡ್ಕೊಳ್ತಾ ಅದನ್ನು ವಿಚಾರ ಮಾಡಿ 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 ಒಂದು ರೂಪರೇಷೆಯನ್ನು ಹಾಕ್ತೇವೆ. ಅಮ್ಮ ಹೇಳಿದ ಆ 4 ಮಾತಿನ ಮೇಲೆ ಒಂದು ರೂಪರೇಷೆಯನ್ನು ಹಾಕ್ತೇನೆ, ಅದಕ್ಕೊಂದು ಹೆಸರಿಡ್ತೇನೆ. ಏನಿಡೋಣ, ನಾವು ಮಕ್ಕಳು ಹುಟ್ಟಿದಾಗ ಹೆಂಗೆ ಕಷ್ಟಪಡ್ತೀವಲ್ಲ, ಹೆಸರಿಡೋದು ಈಸಿ ಅಲ್ಲ, ಕಷ್ಟಪಡ್ತೀವಿ, ಅನ್ವರ್ಥಕ ನಾಮ ಬೇಕಲ್ಲ ಅಂತ. ಆವಾಗ ಕೊನೆಗೆ ಏನೆಲ್ಲ ಆಗಿ ಕೊನೆಗೆ ಶಿಕ್ಷಕರ ಸ್ಪಂದನ ಅಂತ ಬರ್ತದೆ. ಬೇಡ ಅಂತೀನಿ ನಾನು, ಗುರುಸ್ಪಂದನ ಅಂತ ಹೆಸರಿಟ್ಟಿರ್ತೇನೆ. ಇಲ್ಲಿ ಯಾರಾದರೂ ಟೀಚರ್ ಇದ್ದರೆ ಮುಖದಲ್ಲಿ ಗೊತ್ತಾಗುತ್ತೆ. ಗುರುಸ್ಪಂದನ ಅಂತ ಹೆಸರಿಡ್ತೇನೆ. ಆ ಗುರುಸ್ಪಂದನ ಅಂದರೆ ಏನು ಅಂದರೆ, ನನ್ನ ಹೊಸನಗರ ತಾಲೂಕಲ್ಲಿ 2-3 ಕ್ಲಸ್ಟರ್ನ ಒಟ್ಟು ಮಾಡಿ ಅಲ್ಲಿ ನಾನು ನನ್ನ ವೆಹಿಕಲಲ್ಲಿ ಅಷ್ಟು ಜನರ ಸೇವಾವಹಿಗಳನ್ನು ಇಟ್ಕೊಂಡು ನನ್ನ ಕೇಸ್ ವರ್ಕರನ್ನು ಕರ್ಕೊಂಡು ಆ ಜಾಗಕ್ಕೆ ಹೋಗಿ ಅವರ ಎಷ್ಟು ವರ್ಷದ ಹಳೆಯ ಪೆಂಡೆನ್ಸಿ ಬೇಕಾದಿರಲಿ ಆ ಎಲ್ಲ ಪೆಂಡೆನ್ಸಿಗಳನ್ನು ಸರಿಪಡಿಸುವ ಕೆಲಸವನ್ನು ಮಾಡ್ತೀನಿ. ಶಿಕ್ಷಕರಾದವ್ರಿಗೆ ಗೊತ್ತಿರ್ತದೆ, ಸಾವಿರಾರು ಪೆಂಡೆನ್ಸಿಗಳು, LICದು, KGIDದು, GPF, ಇನ್ಕ್ರಿಮೆಂಟು, ಲೀವು ಏನೆಲ್ಲ ಇರುತ್ತೆ, ಎಲ್ಲವೂ ತಪ್ಪಾಗಿರುತ್ತೆ, ಪೆಂಡೆನ್ಸಿ ಆಗಿರುತ್ತೆ. ಅದಕ್ಕಾಗಿ 1000 ಸಲ ಕಚೇರಿಗೆ ಅಲ್ದಾಡಬೇಕಾಗುತ್ತೆ. ಅದು ನನ್ನ ತಾಯಿ ಹೇಳಿದ್ರು, ನೀನು ಅದೆಲ್ಲ ಸರಿ ಮಾಡಿದ್ರೆ ಅವ್ರು ನಿನ್ನ ಆಫೀಸಿಗೆ ಬರೋದಿಲ್ಲ ಅಂತ. ಹಾಗಾಗಿ ಅಲ್ಲಿಗೆ ಹೋಗಿ ಕೂತ್ಕೊಂಡು ಅದನ್ನು ಸರಿ ಮಾಡ್ತೀನಿ. ಇಡೀ ತಾಲೂಕು ಖುಷಿ ಪಡ್ತದೆ. ಆ SR ಅಲ್ಲಿವರೆಗೆ ಯಾರೂ ಕೈಯಲ್ಲಿ ಕೊಡ್ತಿರ್ಲಿಲ್ಲ. ಆ ಸೇವಾವಹಿಯನ್ನು ಸಿಕ್ಕಾಗ ಸೀನಿಯರ್ ಟೀಚರ್ಸ್ಗಳು ಅದನ್ನು ಅಪ್ಕೊಂಡು ಕಣ್ಣೀರಾಗ್ತಾರೆ, ಖುಷಿ ಪಡ್ತಾರೆ. ಸೊ ಇದು ಇಡೀ ತಾಲೂಕಲ್ಲಿ ಖುಷಿಯನ್ನು ಕೊಡುತ್ತೆ. ಆಗ ನಾನು ಅದನ್ನು ರಾಜ್ಯಕ್ಕೆ ಬರೀತೇನೆ, ಆಯುಕ್ತರಿಗೆ, ಮಾನ್ಯ ಆಯುಕ್ತರು, ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರಕ್ಕೆ ಬರೀತೇನೆ. ಅವರು ರಾಜ್ಯ ಯೋಜನೆಯಾಗಿ ಮಾಡ್ತಾರೆ. ಇವತ್ತು ಗುರುಸ್ಪಂದನ ಯೋಜನೆ ರಾಜ್ಯದಲ್ಲಿ ಜಾರಿಯಲ್ಲಿದೆ, ಗೊತ್ತಿದೆಯಾ? ತಾಯಿ ಒಬ್ಬಳಿಗೇನೆ ನಾವು ಸಪೋರ್ಟ್ ಕೊಟ್ಟಿದ್ದೆ. ಅವತ್ತು ಶ್ರದ್ಧಾಂಜಲಿ ಮಾಡಿದರೆ ಅದು ಅಲ್ಲಿಗೆ ಮುಗೀತಿತ್ತು. ಆದರೆ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಾಕಿರೋದ್ರಿಂದ ಅದು ಇಡೀ ರಾಜ್ಯದ ಶಿಕ್ಷಕರ ಆಶಯವಾಗಿ ಪರಿವರ್ತನೆಯಾಗಿದೆ. ಹಾಗಾಗಿ ನನಗೆ ಬಹಳ ಖುಷಿ ಇದೆ. ಅದೇ ರೀತಿಯಲ್ಲಿ 2017ರಲ್ಲಿ ತಂದೆ ತೀರ್ಕೊಂಡ್ರು. ಆಗಲೂ ಅಲ್ಲಿಂದ ಇಲ್ಲಿವರೆಗೆ ಇಬ್ಬರ ಹೆಸರಿನಲ್ಲಿ ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಈಗ ಗೊತ್ತಾಯ್ತಾ ಇಬ್ಬರದು ಯಾಕೆ ಕನೆಕ್ಷನ್ನು ಅಂತ. ಸೊ ಹಾಗಾಗಿ ಇಬ್ಬರ ದೃಷ್ಟಿಕೋನವು ಒಂದೇ ಆಗಿರೋದ್ರಿಂದ ಈ ಮಾಸ್ಕೇರಿ ಅಣ್ಣ ಅವರಂದರೆ ನನಗೆ ಸ್ವಲ್ಪ ಅಚ್ಚುಮೆಚ್ಚು.
ಸ್ವಲ್ಪ ಖುಷಿ ಕೂಡ. ಹೀಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ನಾವು ಮಾಡಿದ ಕೆಲಸ ನಮ್ಮನ್ನು ಎಲ್ಲಿ ತನಕ ಹೇಳ್ಕೊಂಡು ಹೋಗುತ್ತೆ, ಹಾಗೆ ಎಲ್ಲರನ್ನ ನಾವು ನೆನಪಿಸುವಂತಾಗುತ್ತೆ ಅಂತ ಹೇಳ್ಬೋದು. ಇನ್ನು ಕವಿತೆ ಬಗ್ಗೆ ಬರೋಣ. ಚಂದ ಚಂದುಳ್ಳಿ ಕವಿತೆ ಬಗ್ಗೆ ಮಾಸ್ಕೇರಿ ಅಣ್ಣ ಅವರು ಇದನ್ನು ಬರೆದಿದ್ದಾರೆ. ಏನೋ ಕಾಪಿ ತೋರಿಸ್ತಾ ಇದ್ದಾರೆ. ನಾನು ಭಾರಿ ಸ್ಟ್ರಿಕ್ಟ್ ಸ್ಟೂಡೆಂಟ್, ಕಾಪಿ ನೋಡಲ್ಲ, ತಪ್ಪು ಬರೆದ್ರೂ ಚಿಂತೆ ಇಲ್ಲ, ಕಾಪಿ ಮಾಡಲ್ಲ. ಸೊ ಅವರು ಏನು ಮಾಡಿದ್ದಾರೆ ಅಂದರೆ, ಅವರವರ ಭಾವಕ್ಕೆ ಅವರವರ ಪ್ರಕೃತಿಗೆ ಅಂತ ಎಷ್ಟೋ ಜನ ಕವಿಗಳನ್ನು ಕರೆದ್ರು. ನಾನು ಬರೆದಿದ್ದೇನೆ, ನಾನೊಬ್ಬ ಕವಿ, ನಿಮ್ಗೇನು ಅನಿಸುತ್ತೆ ಇದರ ಅರ್ಥ, ಇದರ ಆಶಯ ಏನು ಅಂತ ಕೇಳಿದ್ದಾರೆ. ಅವರು ತಮ್ಮ ಭಾವಕ್ಕೆ ತಕ್ಕಂತೆ ಅವರು ಅದನ್ನು ಬರೆದಿದ್ದಾರೆ. ಸೊ ಒಬ್ಬ ಮಾಸ್ಕೇರಿಯವರು ಒಂದು ಜ್ಯೋತಿಯನ್ನು ನೂರಾರು ದೀಪ ಬೆಳಗುವಂತೆ, ಅಲ್ಲಿ ಒಂದು ಜ್ಯೋತಿ ತಗೊಂಡು ಮೇಣಬತ್ತಿ ತಗೊಂಡು 5 ದೀಪ ಬೆಳಗಿದ್ವಿ, ಹಾಗೆ ನೂರಾರು ದೀಪಗಳನ್ನು ಬೆಳಗುತ್ತೆ ಒಂದು ಜ್ಯೋತಿ. ಹಾಗೆ ಮಾಸ್ಕೇರಿಯವರ ಕವಿತೆ ನೂರಾರು ಕವಿ ಹೃದಯಗಳಲ್ಲಿ ಚಿಂತನೆಯನ್ನು ಹುಟ್ಟಾಗಿದೆ. ಹೀಗಾಗಿ ನಾವು ಅದನ್ನು ಈಸಿಯಾಗಿ ತಗೊಳ್ಳುವಂಥದ್ದಲ್ಲ, ಇದು ಅಷ್ಟೊಂದು ಈಸಿಯೂ ಅಲ್ಲ, ಅದು ಬರೆದವರಿಗೆ ಗೊತ್ತು. ಇನ್ನೊಂದೇನು ಅಂತಂದರೆ, ಅವರೆಲ್ಲ ಅವರವರು ತಕ್ಕಂತೆ ಬರೆದಿರ್ತಾರೆ. ಅಲ್ಲಿರ್ತಕ್ಕಂಥ ಪದಪುಂಜಗಳನ್ನು ನೋಡಿಯೋ ಅಥವಾ ಅದರ ಭಾವನೆ ಆಶಯವನ್ನು ಹೇಳಬೇಕಾದವರು ನಮ್ಮ ಕವಿ ಮಾತ್ರ ಆಮೇಲೆ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಟ್ಟಿನಲ್ಲಿ ನಾನು ಹೇಳೋದೇನಂತಂದರೆ, ಈ ರೀತಿಯಾದ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಅವರು ನಡೆಸ್ತಾ ಬಂದಿದ್ದಾರೆ. ರಾಜ್ಯ ಪ್ರಶಸ್ತಿ ವಿಜೇತರವರು, ಮತ್ತು ಭಗವಂತನ ಆರಾಧಕರು, ಆಧ್ಯಾತ್ಮಿಕವಾಗಿ ಕೂಡ ಎತ್ತಿದ ಕೈ. ಹಾಗಾಗಿ ನನಗನ್ಸುತ್ತೆ, ಸಮಾಜದ ಒಂದು ಪ್ರೇರಕ ಶಕ್ತಿಯಾಗಿ ನಿಲ್ಬಲ್ತಕ್ಕಂಥ ಅಥವಾ ಮಕ್ಕಳಿಗೆ ಒಂದು ಪ್ರೇರಣೆ ಆಗ್ತಕ್ಕಂಥ ಯಾರಾದರೂ ಇದ್ದರೆ, ನನ್ನ ಕಣ್ಣಿಗೆ ಕಂಡಂತೆ ಬಹಳ ಜನ ಇದ್ದಾರೆ. ನನ್ನ ಕಣ್ಣಿಗೆ ಕಂಡಂತೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ನನ್ನ ಕಣ್ಣಿಗೆ ಕಂಡಂತೆ ಮಾಸ್ಕೇರಿಯವರು ಅಂತ ನಾನು ನೋಡಿದ್ದು ಇವತ್ತು 15 ವರ್ಷದ ಮೇಲೆ ಅವ್ರನ್ನ ಕಂಡಿದ್ದು. ಸೊ ಅವರೇ ಅಂತ ನಾನು ಹೇಳಬಲ್ಲೆ. ಭಗವಂತ ಅವರಿಗೆ ಆಯುರಾರೋಗ್ಯಗಳನ್ನು ಕೊಡಲಿ. ಆದಷ್ಟು ನಮ್ಮ ಸಾಹಿತ್ಯ ಲೋಕಕ್ಕೆ ಇನ್ನೂ ಹೆಚ್ಚಿನ ಕೃತಿಗಳು ಅವರ ಮೂಲಕ ಹೊರಹೊಮ್ಮಲಿ. ಮತ್ತಷ್ಟು ಮಗದಷ್ಟು ಕವನ ಬರೀತಾರೋ, ನಾಟಕ ಬರೀತಾರೋ, ಕಾದಂಬರಿ ಬರೀತಾರೋ, ಅವ್ರು ಏನೇನು ಬರೀತಾರೋ ನನಗೆ ಗೊತ್ತಿಲ್ಲ, ಕತೆ ಬರೀತಾರೋ, ಎಲ್ಲವನ್ನು ನಾಟಕ ಅಂತೂ ಎಲ್ಲವನ್ನು ಬರೀತಾರೆ. ಅವುಗಳು ನಮ್ಮ ಸಾಹಿತ್ಯ ಲೋಕಕ್ಕೆ ಬಂದು ನಮ್ಮ ಸಾಹಿತ್ಯ ಶ್ರೀಮಂತಗೊಳ್ಳಲಿ. ಅವರಿಗೆ ಭಗವಂತ ಆಯುರಾರೋಗ್ಯವನ್ನು ಕೊಡಲಿ, ಅವರ ಆಶೀರ್ವಾದ ನಮ್ಮಗಳ ಮೇಲಿರಲಿ ಅಂತ ಹೇಳ್ತಾ, ಇಂಥವರ ಅದು ಸಜ್ಜನರ ಸಂಘವಿದು ಹೆಜ್ಜೆಯನ್ನು ಸವಿದಂತೆ ಮಾನ್ಯರ ಸಂಘದಿಂದ ನಾವು ಕೂಡ ಇವತ್ತು ದಾಂಡೇಲಿಗೆ ಪಾದಾರ್ಪಣೆ ಮಾಡಿದ್ದೀವಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ನನ್ನ 2 ಮಾತನ್ನು ಕೇಳಿದ್ದೇನೆ. ತುಂಬ ಸುಂದರವಾಗಿ ನಮ್ಮವರೇ ಅನ್ನೋ ರೀತಿಯಲ್ಲಿ ಬಹಳ ವಿಶಾಲತೆಯಿಂದ ಮಾತನಾಡಿ ನಮ್ಮ ಮನವನ್ನು ಗೆದ್ದಿದ್ದಾರೆ. ಯಾಕಂದ್ರೆ ಗುರುಸ್ಪಂದನ ಕಾರ್ಯಕ್ರಮ ನಡೀತಿದ್ದು ಅಲ್ಲಿ ಹೇಗೆ ಅದು ಜಾರಿಯಲ್ಲಿ ಬಂತು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಯಿತು. ನಾನು ಒಬ್ಬ ಶಿಕ್ಷಕಿಯಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದವನ್ನ ಬಯಸ್ತೇನೆ ಮೇಡಮ್. ಯಾಕಂದ್ರೆ ಇಂಥ ಸಮಾಜ ಎಲ್ಲರೂ ಒಪ್ಪುವಂಥ ರೀತಿಯಲ್ಲಿ ಎಲ್ಲರೂ ಈ ಒಂದು ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತಾಯಿಯ ಆಶಯದಲ್ಲಿ ನಿರ್ವಹಿಸಿದರೆ ಇದು ಸಾಕಷ್ಟು ಶಿಕ್ಷಕರಿಗೆ ಮಾರ್ಗದರ್ಶಿಯಾಗಿದೆ. ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ. ಇದೀಗ ಪ್ರತಿ ಪರಿಚಯ ಹಿರಿಯ ಕವಿ ಶ್ರೀ ರವಿ ಲಕ್ಷ್ಮೇಶ್ವರ್ ಸರ್ ಇವರಿಗೆ. ಶಾರದಾಂಭೋಜೆ ವದನೆ ವದನಾಂಬುಜೆ ಸರ್ವದಾ ಸ್ವಾಗಂ ಸನ್ನಿಧಿಂ ಕ್ರಿಯಾತ್. ಮಾಸ್ಕೇರಿ ಸಾಹಿತ್ಯಾರಾಧನ ಸಂಸ್ಥೆ ಭಾರತೀ ಪ್ರಕಾಶನದ ಅನ್ನುವಂಥ ಬೃಹತ್ ವೃಕ್ಷದ ಬಡ್ಡೆ, ಬೇರು, ಕಂಗೆ ಎಲ್ಲನೂ ಆದಂಥ ಸನ್ಮಾನ್ಯ ಮಾಸ್ಕೇರಿ ನಾಯಕರ ಆರಾಧ್ಯ ದೈವವಾದಂಥ ಬಂಗಾರಮಕ್ಕಿಯ ಶ್ರೀ ವೀರಾಂಜನೇಯ ಸ್ವಾಮಿಗೆ ನತಮಸ್ತಕನಾಗಿ ನಮಸ್ಕರಿಸಿ, ಅದರ ಧರ್ಮಾಧಿಕಾರಿಗಳಾದಂಥ ಶ್ರೀ ಮಾರುತಿ ಗುರೂಜಿಯವರ ಆಶೀರ್ವಾದವನ್ನು ಪಡ್ಕೊಂಡು ಮಾಸ್ಕೇರಿ ಸಾಹಿತ್ಯಾರಾಧನೆ ಸಂಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲ ಕಿರಿಯ ಸಾಹಿತಿಗಳು, ಅವರ ಸಂಗಾತಿಗಳು, ಅವರ ಹಿತೈಷಿಗಳು
ಅವರ ಮಿತ್ರರು ಅವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಮಾತೃಶಕ್ತಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಕಲ್ಲಿಗೆ ಕೂತಂಥ ಎಲ್ಲ ಸಾಹಿತ್ಯಾಸಕ್ತರು, ಸಾಹಿತ್ಯ ಪ್ರಿಯರು, ಸಾಹಿತ್ಯ ಭಕ್ತರು, ಸಾಹಿತ್ಯ ಆರಾಧಕರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕೃತಿ ಪರಿಚಯ ಮಾಡುವಂಥ ಒಂದು ಬೃಹತ್ ಕೆಲಸವನ್ನು ನನ್ನ ತಲೆ ಮೇಲೆ ಹಾಕಿದ್ದಾರೆ. ಅದನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ಪೂರೈಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈ ಕೃತಿ ಪರಿಚಯದ ಮೊದಲನೇ ಭಾಗ ಲಕ್ಷ್ಮೀ ಸಿಂಗಾಡಿ ಎನ್ನುವಂಥ ಹುಡುಗಿ ಇಲ್ಲೇ ಕೂತಿದ್ದಾಳೆ ಮತ್ತು ಮಾಸ್ಕೇರಿ ನಾಯಕರ ಸಂಬಂಧಕ್ಕೆ ಸಂಬಂಧಪಟ್ಟಂಥ ಘಟನೆ. ಇದು ಅವಳು ಮೂಲತಃ ಇಲ್ಲಿ ಕುಳ್ಗಿಯಲ್ಲಿರುವಂಥ ದನಗರ ಗೌಳಿ ಸಮಾಜದ ಒಂದು ಹುಡುಗಿ. ನಾನು ವನವಾಸಿ ಕಲ್ಯಾಣಾಶ್ರಮದಲ್ಲಿ ಕಳೆದ 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ರುಕ್ಮಿಣಿ ಬಾಲಿಕಾ ನಿಲಯ ಅಂತೇಳಿ ಇದೆ, ಅದನ್ನು ನಡೆಸ್ಕೊತಾ ಇದ್ದೇನೆ ಇಷ್ಟು ವರ್ಷದಿಂದ. ಮತ್ತು ಅಲ್ಲಿರುವಂಥ ಮಕ್ಕಳು ಬಹುತೇಕ ಎಲ್ಲ ದನಗರ ಗೌಳಿ ಸಮಾಜದ ಮಕ್ಕಳೇ ಹೆಚ್ಚಾಗಿರುವಂಥವ್ರು. ಹೀಗಾಗಿ ಅವರು ಮತ್ತು ಕುಳ್ಗಿ ಅಲ್ಲೇ ಅಡಿಟ್ಟು ಅವೆಲ್ಲ ಇರುವಂಥ ಗೌಳಿವಾಡ, ಎಲ್ಲ ಗೌಳಿವಾಡ ಸುಮಾರು ನಾನು ಅಡ್ಡಾಡಿದ್ದೇನೆ. ಹೀಗಾಗಿ ಈ ದನಗರ ಗೌಳಿ ಸಮಾಜದ ಸ್ವಲ್ಪ ಹೆಚ್ಚಿನ ಒಡನಾಟ ಸಂಪರ್ಕ ನನಗಿದೆ. ಅವರ ಸ್ವಭಾವ, ಅವರ ವ್ಯಕ್ತಿತ್ವ ಇದೆಲ್ಲನೂ ನನಗಿದೆ. ಒಂದು ಪ್ರಸಂಗದಲ್ಲಿ ಆ ಗೌಳಿಯನ್ನು ಒಬ್ಬರು ತಂದು ಮಾಸ್ಕೇರಿ ನಾಯಕರಿಗೆ ಪರಿಚಯ ಮಾಡ್ತಾರೆ. ಹಾಲು ಮಾರೋ ಹುಡುಗಿ, ನಿಮ್ಗೆ ಹಾಲು ಬೇಕಲ್ಲ, ಹಾಲು ಕೊಡೋದು ಅವ್ರು. ಆ ಹುಡುಗಿ ಹಾಲು ಕೊಡಲಿಕ್ಕೆ ಶುರು ಮಾಡ್ತಾಳೆ. ಶುರು ಮಾಡಿದ್ಮೇಲೆ ಮಾಸ್ಕೇರಿ ನಾಯಕರ ಮನೆಯಲ್ಲಿದ್ದಂಥ ವಾತಾವರಣವನ್ನು ಅವಳು ಗ್ರಹಣ ಮಾಡ್ತಾಳೆ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಯದ್ ಭಾವಂ ತದ್ ಭವತಿ ಅಂತ ಹೇಳ್ತಾರೆ. ಮನುಷ್ಯನಿಗೆ ಯಾವ ಭಾವ ಇರ್ತಿದೆಯೋ ಅದೇ ಅವನು ಆಗ್ತಾನೆ ಅಂತ ಇದರ ಅರ್ಥ. ಇಲ್ಲಿ ಬರ್ತಾಳೆ, ಅವ್ರ ಮನೆಯವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದರಿಂದ ಸಣ್ಣ ಪುಟ್ಟ ಸಹಾಯಗಳನ್ನು ಅವರಿಗೆ ಮಾಡ್ತಾ ಇರ್ತಾಳೆ. ಆ ಮುಖಾಂತರ ಅವಳು ಅವ್ರ ಮನೆಯ ಕೆಲಸದವಳು ಅಥವಾ ಅವ್ರ ಮನೆಗೆ ಹಾಲು ಕೊಡುವವಳು ಅಂತ ಆಗೋಕ್ಕಿಂತ ಮೇಲೆ ಹೋಗಿ ಮನೆಯ ಸದಸ್ಯಳು ಅಂಥೇಳಿ ಒಂದು ಪದವನ್ನು ಗ್ರಹಣ ಮಾಡ್ತಾರೆ. ಅವರಿಬ್ಬರ ಸಂಬಂಧ, ಅವ್ರ ಮನೆಯವರಿಗೆ ಇವ್ರಿಗೆ ಸಂಬಂಧ ಅಂದರೆ ತಾಯಿ ಮಗಳ ಸಂಬಂಧ. ಆ ರೀತಿಯ ಪವಿತ್ರ ಸಂಬಂಧಕ್ಕೆ ಇವ್ರ ಸಂಬಂಧ ಕೊಂಡೊಯ್ಯುವಂಥ ಪರಿಸ್ಥಿತಿ, ಮನಸ್ಥಿತಿ ಅನ್ನೋ ಮಾಸ್ಕೇರಿ ನಾಯಕರು. ಮಾಸ್ಕೇರಿ ನಾಯಕರಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದ ವಿಷಯ ಅಂತಂದರೆ, ಯಾರಲ್ಲಿಯೂ ಕೂಡ ಭೇದ ಭಾವವನ್ನು ಅವರು ಯಾವತ್ತೂ ಮಾಡಲೇ ಇಲ್ಲ. ಯಾಕಂದ್ರೆ ಅವ್ರು ನೌಕರಿ ಒಳಗಿದ್ದಾಗಿಂದನೂ ನಾನು ನೋಡ್ತಾ ಇದ್ದೇನೆ. ಇವತ್ತಿನೇ ಅಥವಾ 5 ವರ್ಷ 10 ವರ್ಷ ಅಂತಲ್ಲ, 20, 30, 40 ವರ್ಷದಿಂದನೂ ನಾನು ಸಂಪರ್ಕದಾಗಿದ್ದೇನೆ. ಅವರು ಯಾವಾಗಲೂ ಇಂಥವು ದೊಡ್ಡವ, ಇಂಥವು ಕಡಿಮೆ, ಇಂಥವು ಶ್ರೀಮಂತ, ಇಂಥವು ಬಡವ, ಇವನು ಸೇರಿಸಬೇಕು, ಇವನು ದೂರ ಇರಬೇಕು, ಈ ಥರದ ಮನೋವೃತ್ತಿ ಅವ್ರ ತಲೆಯಲ್ಲಿ ಯಾವಾಗೂ ಬರಲೇ ಇಲ್ಲ. ಅಂಥ ಅದ್ಭುತವಾದಂಥ ಒಂದು ಚಾರಿತ್ರ್ಯವನ್ನು ಅವರು ಸಂಪಾದಿಸಿಕೊಂಡರು. ಆ ಚಾರಿತ್ರ್ಯದ ಒಂದು ಅಂಶವನ್ನು ನಮ್ಮ ಹುಡುಗಿ ಲಕ್ಷ್ಮಿ ಕೂಡ ಅದನ್ನು ಗ್ರಹಣ ಮಾಡಿದ್ದಾರೆ. ಯಾವ ರೀತಿ ಯದ್ ಭಾವಂ ತದ್ಭವತಿ ಅಂತ ಹೇಳ್ತಾರೋ ಅದೇ ರೀತಿ ಇಲ್ಲಿರ್ತಕ್ಕಂಥ ಒಂದು ಸಾಹಿತ್ಯಿಕ ಸಾಂಸ್ಕೃತಿಕ ವಾತಾವರಣವನ್ನು ನೋಡಿ ಆ ವಾತಾವರಣದಲ್ಲಿ ತನ್ನನ್ನು ತಾನು ಅದಕ್ಕೆ ಅಭಿವ್ಯಕ್ತಿಗೊಳಿಸ್ಕೊಳ್ತಾ ಹೋಗಬೇಕು. ಅವರ ನಮ್ಮವರು ಮೇಡಮ್ ಅವರು ಹೇಳಿದರು, ನಾನು ಇಲ್ಲಿದ್ದರೆ ಒಂದು ಕವಿತ್ರಿ ಆಗ್ತಾ ಇದ್ದೇನೋ ಅಂತ ಭಾವ ಬಂತು. ಇದೇ ಭಾವ, ಅದೇ ಭವತಿ. ಆ ಭಾವ ಏನಕ್ಕೆ ಇದು ಬಂತು, ನಾನು ಇಂಥ ಒಂದು ಪರಿಸರದಲ್ಲಿದ್ದೆ ಅಂದರೆ ನಾನು ಕವಿ ಆಗಬಹುದಾಗಿತ್ತೇನೋ ಅನ್ನುವಂಥ ಭಾವ ಏನು ಬಂತು, ಅದನ್ನು ಅವರು ಭವತಿ ಅಂತೇಳಿ ಸಿದ್ಧ ಮಾಡಿಕೊಟ್ಟವರು ನಮ್ಮ ಮಾಸ್ಕೇರಿ. ಸಹೋದರಿ ಸಾಧ್ವಿ ಶ್ಯಾಮಲಾ ಪ್ರಶಸ್ತಿಯನ್ನು ಕೊಟ್ಟು ಗೌರವಪೂರ್ವಕವಾಗಿ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದಾರೆ. ಇವ್ರಿಗೆ ಕೊಡುವಂಥ ಪ್ರಶಸ್ತಿ ಯಾವುದು ಅಂದರೆ ಸಾಧ್ವಿ ಸಹೋದರಿ ಶ್ಯಾಮಲಾ ಪ್ರಶಸ್ತಿ. ಇದೊಂದು ವಿಶೇಷ ಹೇಳ್ತಾರೆ. ನನ್ನ ತಂಗಿ, ನನ್ನ ಹೆಂಡತಿಗೆ ನನ್ನ ತಂಗಿ ಅಜಗಜಾಂತರ. ನನ್ನ ತಂಗಿ ಏನು ಮಾಡ್ತಿತ್ತು ಅಂದರೆ ಗಂಡ ಊಟ ಮಾಡಿಕೊಂಡು ಮನೆಗೆ ಬರ್ತಿದ್ದ.
ನೋಡಿ ವಿಚಾರ ಮಾಡಿದ್ದೇವೆ 15 ವರ್ಷಕ್ಕೆ ಇದೇ ಮಾಡ್ತಿತ್ತು ಕೆಲಸ ಮಾಡ್ತಿದ್ದರು ಅವ್ನು ಮೊದಲು ಭಾಳ ಗಂಭೀರವಾಗಿ ಬೇಕಾಗಿಲ್ಲ ಸರ್ ಗಂಭೀರ ಮನೆಯೆಲ್ಲ ಹಾಕಿ ಕೆಲಸ ಮಾಡಿದ್ರು ಎಲ್ಲ 2 ಮನೆ ಕಟ್ಬಿಟ್ಟಿದ್ರೆ ಎಲ್ಲ ಕಡ್ದು ಹಾಕ್ಬಿಟ್ಟು ಏನು ಮಾಡ್ತೀವಿ ಅಂತ ಇಲ್ಲ ಅದು ಯಾರಿಗೂ ಹೇಳಿಲ್ಲ ಗಂಡ ಒಂದು ಗಂಡನ ಕಾಲು ಓಡಿಸ್ಕೊಂಡು ಬಾಡಿ ಹಾಕ್ತಿತ್ತು ಗಂಡ ಬಿದ್ದೋಗ್ತಾ ಇತ್ತು ನಮ್ಮ ಹೆಂಡ್ರ ಕಾಲು ನೋವಾಗ ಸಿಕ್ಕದ್ದು ಮುಟ್ಟುದು ಏನು ಸತ್ಯವನ್ನು ಮಾಡ್ತೀವಿ ಏ ನಂಗೆ ಆಡಲಿಲ್ಲ ಏನಪ್ಪ ಯಾರು ಪಾಟಿ ಯಾಕೆ ಮಾಧ್ಯಮ ಏನು ತೊಂದರೆ ಸತ್ಯವಾಗಿ ನೋಡಿ ಕಾಲು ಚಿಕ್ಕ ಮಲ್ಲಿಗೆ ದೇವ್ರ ಸಾಕ್ಷ್ಯ ನೋಡಿ ಅಂಥ ತಂಗಿ ಸಹೋದರಿ ಪ್ರಶಸ್ತಿಯನ್ನು ಈ ತಾಯಿ ಕೊಡ್ತಾ ಇದ್ದೇನೆ ನಿಮಗೆಲ್ಲ ಆಶೀರ್ವಾದ ಇರು ಅಪ್ಪು ಸರ್ ಸಿಂಪಲ್ ಆ ಕಡೆ ತೆಂಗಿ ಕೂಡ ಹಾಕಲಿಕ್ಕೆ ಆಗಿಲ್ಲ ನನಗೆ ಬೇಕು ಕ್ಷಮಿಸಿ ಶ್ಯಾಮಲಾ ಪ್ರಶಸ್ತಿ ಸಹೋದರಿ ಶ್ಯಾಮಲಾ ಪ್ರಶಸ್ತಿ ಇದಿಲ್ಲ ಅಪೋರ್ಟ್ ನೋಡ್ರಿ ಒಂದು ನಿಮಿಷ ಹಂಗೆ ಯಾರ್ಯಾರಿಗೆ ಬರೋದಂತೆ ಸಾಕು ಸರ್ ಸಾಕು ಸರ್ ಪ್ರಶಸ್ತಿಗೆ ಬೆಲೆನೇ ಇಲ್ಲ ఒక్క నిమిషం ఉండు ಫುಲ್ ಹಾಕ್ಬಿಡಿ ಇಲ್ಲ ಬೇಡ ಸಾಕು ಒಂದು ನಿಮಿಷ ಸರ್ ಬರಿ ಬರಿ ನೀವು ಬನ್ನಿ ಬನ್ನಿ ಹಂಗೆ ಇಟ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ನಮ್ಮ ರಾಜ್ಯಶ್ರೀ ಪ್ರಶಸ್ತಿ ವಂದನೆಗಳು ಪ್ರವೀಣ್ ಅವರೇ ಒಂದ್ಸರಿ ಬನ್ನಿ ಹಾಗೆ ಒಂದು ಬಿಟ್ಟು ಮೊದಲನೇ ಸರಿ ಬಂದಾಗ ನನಗೆ ಅಂದರೆ ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಂಗೆ ಒಂಥರ ಮನಸ್ಸೊಳಗೆ ಆಯಿತು ನನಗೆ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದು ಚಂದಾವರ್ ಸರ್ ಅವರು ಇವರೇ ಇದಿಲ್ಲ ಎಲ್ಲದಕ್ಕೂ ಕಾರಣ ನಮಗೆ ಇದೆಲ್ಲ ಸಾಹಿತ್ಯ ಅನ್ನೋದು ಅಂದರೆ ಇಷ್ಟೆಲ್ಲ ಓದಲಿಲ್ಲ ಆದರೂ ಅದೊಂದು ಅವಕಾಶ ನಾವು ಅಲ್ಲ ಆದರೂ ನನಗೆ ಒಂಥರ ಬೇಜಾರಾಗ್ತದೆ ನಾನು ಒಂದು ಮಾತು ಹೇಳಿದ್ದೆ ಒಂದು ನನಗೆ ದೊಡ್ಡ ಶಿಕ್ಷೆ ಅದಕ್ಕಾಗಿದೆ ನನಗೆ ಇಷ್ಟೆಲ್ಲ ನನಗೆ ಯಾಕಾದ್ರೂ ಮೇಡಮ್ ಹತ್ರ ಹಂಗೆ ಹೇಳಿದೆ ಅಂತ ನನಗೆ ಅನಿಸ್ತು ಪಾಸಿಟಿವ್ ಧನಾತ್ಮಕವಾಗಿ ತಗೊಳ್ಳಿ ಧನಾತ್ಮಕವಾಗಿ ತಗೊಳ್ಳಿ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಚಂದಾವರ್ ಸರ್ ಮೊದಲನೇ ಸಲ ಕರ್ಕೊಂಡ್ಬಂದಿದ್ದು ಇವರೇ ಚಂದಾವರ್ ಸರ್ ಅದು ನನಗೆ ಒಂಥರ ಬೇಜಾರಾಗ್ತದೆ ಯಾರ್ಯಾರ ಮನೆಗೆ ಯಾರ್ಯಾರು ಕರ್ಕೊಂಡು ಹೋಗಿದ್ರು ಅಲ್ಲ ಅದು ಅಲ್ಲೆಲ್ಲ ಕೆಲಸ ಮಾಡಿದ್ರು ನಂಗೆ ಯಾರು ಗೌರವ ಕೊಟ್ಟಿಲ್ಲ ಆಗಿದ್ದು ಅದು ನೀವು ಕೊಟ್ಟಿದ್ದು ನಾ ಕೊಟ್ಟಿಲ್ಲ ದೇವ್ರು ಕೊಡ್ತೀವಿ ನಾ ಕೊಟ್ಟಿಲ್ಲ ಎಷ್ಟು ಜನ್ಮ ಆಯ್ತು ಅಂದ್ರೆ ನಿಮ್ದು ಋಣ ಆಯ್ತು. ತೀರ್ಸಕ್ಕಾಗಲ್ಲ. ಇದೊಂದು ಮಾತು ಹೇಳಿರಲ್ಲ ಇದೊಂದು ಎರಡು ಮಾತು ಹೇಳಿದ್ರೆ ಅಷ್ಟೇ ಕೂಡ ಈ ಮೇಲ್ ಬರಕ್ ಆಗಿಲ್ಲ ಅವ್ರಿಗೀಗ ಅವರು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ ನೀನ್ ಯಾಕೆ ಹೆದರ್ತಿ ನಾವಿದೀವಲ್ಲ ನೀನ್ ಯಾಕೆ ಹೆದರ್ತಿ ಅಂತ ಹೇಳಿದ್ದಾರೆ
ಬೇಡ ಸರ್, ನಮ್ಮ ತಂಗಿ ಹೇಳಿದ್ರು, ನೀ ಯಾಕೆ ಹೆದರ್ತಿ, ಬರೀ ನೀನು ಇಂಥ ಅವಕಾಶ ಯಾರು ಕೊಡ್ತಾರೆ ನಿನಗೆ ಅಂತ ನನ್ನ ತಂಗಿ ನನಗೆ ಭೂಮಿಕಾ ಇತ್ತು ಭಾಳ ಪ್ರೀತಿ ನನಗೆ ಅದು ಅವರಿಂದ ಇಷ್ಟೆಲ್ಲ ಆದದ್ದು ದೊಡ್ಡದಾಗಿ BA ಗ್ರಾಜ್ಯುಯೇಟ್ ಅದು ಬಂಗಾರ ಮಕ್ಕಳು ಕೂಡ ನಮ್ಮ ಹೆಸರು ಸರ್ ಹಾಕಿದ್ರು. ಆದರೆ ನನಗೆ ಅಲ್ಲಿ ಅಷ್ಟು ಜನರ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಕೂತ್ಕೊಳ್ಳೋಕ್ಕೆ ನನಗೆ ಒಂಥರ ಆಗುದಿಲ್ಲ ಅಂತ ನಾನು ಹೋಗಲೇ ಇಲ್ಲ. ನನಗೆ ಒಂಥರ ಬೇಜಾರಾಗ್ತದೆ. ಅವ್ರಿಗೇನೋ ಇದ್ರೆ ಸಿಗಲಿಲ್ಲ, ಭಾಳ ಒಳ್ಳೆಯದು. ಅಷ್ಟೇ, ನನ್ನ ದೇವರಂತ ಜನರು ಕೂಡ ನನ್ನ ವಂದನೆಗಳು. ಮೇಡಮ್ ನೀವು ಹಣ್ಣು ಬಾಕ್ಸ್ ಬರ್ರಿ ಆಶೀರ್ವಾದ ಮಾಡಿ ಪುಸ್ತಕ ನಿಮ್ಗೆ ಕೊಟ್ಟಿದ್ದಾರೆ. ಪುಸ್ತಕ ನೋಡಿ, ನಾನು ಮೊದಲು ನೋಡಿದ್ದು ಪುಸ್ತಕ ನಿಮ್ಮ ಫೋಟೋ ನೋಡಿ ಪುಸ್ತಕ ಮೊದಲು ನೋಡಿದ್ದು ನಿಮ್ಮ ಸರಿ ಕೊಡಿ ಒಂದು ಫೋಟೋ ನೋಡಿ ಸರಿ ಶೋಕ ಹೇಳಿದಲ್ಲ ಕೇಳಿದೆ ನಾನು. ಬಡಗನ್ ಸರ್ ಹೋಗ್ರಿ ಮುಂದೆ. ವೆರಿ ಗುಡ್ ಹೆಂಗೆ ಅನ್ಸುತ್ತೆ చెప్పండి సార్ చెప్పండి చెప్పండి ಈಗ ಚೆನ್ನ వస్తుందా వస్తుందా 10 నిమిషాలు వస్తా 10 నిమిషాలు వస్తా ಬನ್ನಿ ಬನ್ನಿ ಸರ್ ಸಾಹೇಬ್ರೆ ಬರ್ರಿ ಅಲ್ಲ ಇನ್ನೊಂದು ಒಂದು ಸ್ವಲ್ಪ ಇನ್ನೊಂದು ಚೇಂಜ್ ಮಾಡೋಣ. ಪ್ರವೀಣ್ ಅವರೇ ಸುಲಾಕಿ ಅವರೇ ದಯಮಾಡಿ ಬನ್ನಿ ಪ್ರವೀಣ್ ಅವರೇ ಆ ಕಡೆ ಇದ್ದವ್ರು ಈ ಕಡೆ ಬನ್ನಿ. ಬನ್ನಿ ಆ ಕಡೆ ಇದ್ದವ್ರು ಬನ್ನಿ. ಬರ್ರಿ ಬನ್ನಿ ಬನ್ನಿ ನೋಡಿ ಸರ್ ಬನ್ನಿ ಬರ್ರಿ ಬನ್ನಿ. ಒಳ್ಳೆ ಬರ್ಲಿಗ ನೀವು ಪತ್ರಕರ್ತ ಬರ್ರಿ ತುಂಬಾ ಇಷ್ಟಪಡ್ತಿದ್ದಾರೆ ಸರ್. ಬನ್ನಿ ಕವರ್ ಆಗ್ತಾರೆ ಹಾ, ಸ್ವಲ್ಪ ನಾನು ಬರ್ಲಿಕ್ಕೆ ಮಳೆ ಇದೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ದಿನಕ್ಕೆ ಮಳೆ ಬರಲ್ಲ ಹೋಗಿ ಮಳೆ ಆಗ್ರಿ ನಂದಿನಿ ಪ್ರವೀಣ್ ಅವರೇ ಬನ್ನಿ ಪ್ರವೀಣ್ ಅವರೇ ವಿಷಯಕ್ಕೆ ಬನ್ನಿ ಸುಲಾಕಿ ಅವರೇ ಯಾರು ಬರ್ತೀವಿ ರಾಜ್ಯದಲ್ಲೇ ಕವಿಗಳು, ಬರಹಗಾರರು, ಹಾಡುಗಾರರು, ಅಂದರೆ ಹಾಡುಗಾರ ನಾನು ಒಬ್ಬನೇ, ಹಾಗೆ ನಮ್ಮ ನಿರುಪಮ ಅವರು ಲೆಕ್ಚರರ್, ಅವರು ಕೂಡ ಹಾಡುಗಾರ್ತಿ. 2008ನೇ ಇಸ್ವಿಯ ಒಂದು ಸಂದರ್ಭವನ್ನು ನಾನು ಮೆಲುಕು ಹಾಕ್ಲಿಕ್ಕೆ ಇಷ್ಟಪಡ್ತೇನೆ. ಮಾಸ್ಕೇರಿ ನಾಯಕರು ಬರೆದಂತಹ ಕವನಗಳನ್ನು ಹಾಡುವಂಥ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ 2008ನೇ ಇಸ್ವಿನಲ್ಲಿ. ರಂಗನಾಥ್ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನನಗೂ ಒಂದು ಹಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ನಾಯಕರು.
ಅದೇ ರೀತಿ ಸುಮಾರು ಹೊಸ ಹಾಡುಗಾರರಿಗೆ ಅಲ್ಲಿ ಹಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಾಯಕರಿಗೆ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೇನೆ. ಮತ್ತು ಅವರೇನು ಒಂದು ಈ ಕ್ರಿಯೇಟಿವಿಟಿ ಇದೆ ಅಂತ ಒಂದು ಇದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ಕೂಡ ಈಗ ಯಾವ ರೀತಿ ನಮ್ಮೆಲ್ಲ ಕೆಲವ್ರನ್ನೆಲ್ಲ ನಮ್ಮ ಹಿರಿಯರನ್ನಾಯಿತು ಅಥವಾ ಅವರವರ ಕಾರ್ಯವನ್ನು ನೆನಪಿಸಿಕೊಂಡು ಅವರಿಗೆ ಸನ್ಮಾನ ಮಾಡಿದ್ದಾರೆ.